ನಟನನ್ನು ಮದುವೆ ಆಗಲು ಒಪ್ಪಿಕೊಂಡ ಮೇಘನಾ ರಾಜ್. ಸೊ ಅಷ್ಟಕ್ಕೂ ಎರಡನೇ ಮದುವೆಗೆ ಮೇಘನಾ ರಾಜ್ ರವರು ಸಿದ್ಧವಾಗಿದ್ದಾರೆ. ಅಷ್ಟಕ್ಕೂ ಆ ಗಂಡು ಯಾರು, ಯಾವ ರೀತಿಯಾಗಿ ಇವರ ಬಾಂಡಿಂಗ್ ಬೆಳೆಯಿತು, ಸೊ ಇವರೇನಾದರೂ ಎರಡನೇ ಮದುವೆಯನ್ನು ಯಾವಾಗ ಆಗ್ತಾರೆ, ಸೊ ಇವರು ಆ ಒಂದು ನಟ ಯಾದ್ರು ಯಾರು, ಸೊ ಇವರನ್ನ ಮದುವೆ ಆಗ್ತಿರ್ತಕ್ಕಂಥ ಇವರ ಹಸ್ಬೆಂಡ್ ಯಾರು, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ. ಸೊ ಇವರ ಹಸ್ಬೆಂಡ್ ಬಗ್ಗೆ ಒಂದು ವಿಡಿಯೋ ಕೂಡ ಈ ಒಂದು ವಿಡಿಯೋ ಕ್ಲಿಪ್ನಲ್ಲಿ ಹಾಕಿದ್ದೇನೆ. ಸೊ ಈ ಒಂದು ವಿಡಿಯೋ ಕ್ಲಿಪ್ನಲ್ಲಿ ಆ ಒಂದು ವಿಡಿಯೋನ ನಾನು ಮಧ್ಯದಲ್ಲಿ ಹಾಕಿದ್ದೇನೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಒಂದು ವೇಳೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಟಿ ಮೇಘನಾ ರಾಜ್, ಸೊ ನಮಗೆಲ್ಲ ಗೊತ್ತೇ ಇದೆ, ಇವರು ಒಂದು ಇಷ್ಟಪಟ್ಟು ಮದುವೆಯನ್ನ ಆದಂಥವ್ರು. ಇವರು ಮತ್ತು ಚಿರಂಜೀವಿ ಸರ್ಜಾ ಅವರು ತುಂಬಾನೇ ಒಂದು ಪ್ರೀತಿಸಿಬಿಟ್ಟು ಮದುವೆಯನ್ನ ಆದಂಥವ್ರು. ಇವರು ಕ್ರಿಶ್ಚಿಯನ್ ಆದರೂ ಕೂಡ, ಹಾಗೆ ಒಂದು ಅವರು ಹಿಂದೂಗಳು ಆದರೂ ಕೂಡ ಇಬ್ರು ಮದುವೆಯನ್ನ ಆಗಿದ್ರು. ಚಿರಂಜೀವಿ ಸರ್ಜಾ ಅವರು ಹಿಂದೂ ಸಂಪ್ರದಾಯಂತೆ ಮದುವೆ ಆಗಿದ್ರು. ಹಾಗೆ ಇವರಿಗೆ ಒಂದು ಮನಸ್ಸಿಗೆ ನೋವನ್ನು ಉಂಟು ಮಾಡಬಾರ್ದು ಅಂತ ಅವರ ಒಂದು ಧರ್ಮದಲ್ಲಿ ಅಂದ್ರೆ ಕ್ರಿಶ್ಚಿಯನ್ ಒಂದು ರೀತಿಯಲ್ಲಿ ಕೂಡ ಮದುವೆಯನ್ನ ಆಗಿದ್ರು. ಸೊ ಎರಡೂ ರೀತಿಯಲ್ಲಿ ಮದುವೆ ಆದಂಥ ದಂಪತಿಗಳು ತುಂಬಾನೇ ಮೊಟ್ಟ ಮೊದಲನೇದಾಗಿ ಖುಷಿಯಲ್ಲಿದ್ರು. ಸೊ ಇಬ್ರು ಕೂಡ ತುಂಬಾ ಚೆನ್ನಾಗಿ ಜೀವನವನ್ನ ನಡೆಸ್ತಾ ಇದ್ರು. ದುರಾದೃಷ್ಟವಶಾತ್ ಆ ಒಂದು ಪತಿಯನ್ನ ಇವರು ಕಳ್ಕೊಳ್ತಾರೆ, ಚಿರಂಜೀವಿ ಸರ್ಜಾ ಅವರನ್ನ ಕಳ್ಕೊಳ್ತಾರೆ. ಸೊ ಅದಾದ್ಮೇಲೆ ಹಲವು ತಿಂಗಳ ಕಾಲ ಸುಮ್ಮನೆ ಚೆನ್ನಾಗಿರ್ತಾರೆ. ಅದಾದ್ಮೇಲೆ ಇವರು ಇನ್ನೊಂದು ಮದುವೆ ಬೇಕು ನನಗೆ, ಇನ್ನೊಬ್ಬ ಫಾದರ್ ಫಿಗರ್ ಬೇಕು ನನ್ನ ಮಗನಿಗೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಾರೆ. ಸೊ ಯಾಕೆ ಈ ರೀತಿ ಹೇಳ್ತಾರೆ ಅಂತಕ್ಕಂಥದನ್ನು ಕೂಡ ಅವರು ಒಂದು ರಿವೀಲ್ ಅನ್ನ ಮಾಡಿದ್ದಾರೆ. ಸೊ ಮೊಟ್ಟ ಮೊದಲನೇದಾಗಿ ನನ್ನ ಒಬ್ಬಳಿಗೆ ಎಲ್ಲವನ್ನು ನಿಭಾಯಿಸೋಕೆ ಆಗ್ತಿತ್ತು. ಸೊ ಇದೀಗ ನನ್ನ ಒಬ್ಬಳಿಗೆ ಎಲ್ಲವನ್ನು, ನನ್ನ ಮಗನನ್ನು ಕೂಡ ಹಾಗೆ ನನ್ನ ಕೆಲಸವನ್ನು ಎರಡನ್ನು ಕೂಡ ನಿಭಾಯಿಸೋಕೆ ಆಗ್ತಿಲ್ಲ. ತುಂಬಾ ಅಂದ್ರೆ ತುಂಬಾನೇ ಒಂದು ವರ್ಕ್ ಲೋಡ್ ಆಗ್ತಾ ಇದೆ. ಸೊ ಖಂಡಿತವಾಗಲೂ ನನಗೆ ಇನ್ ಮುಂದೆ ಆಗೋಲ್ಲ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಹೇಳಿದ್ದಾರೆ. ಇನ್ನು ನನ್ನ ತಂದೆ ತಾಯಿ ಕೂಡ ನನಗೆ ತುಂಬಾ ಅಂದ್ರೆ ತುಂಬಾನೇ ಫೋರ್ಸ್ ಅನ್ನ ಮಾಡ್ತಿದ್ದಾರೆ, ನೀನು ಇನ್ನೊಂದು ಮದುವೆ ಆಗು, ನಿಂದು ಇನ್ನು ಚಿಕ್ಕ ವಯಸ್ಸು ಅಂತಕ್ಕಂಥ ಮಾತನ್ನ ಕೂಡ ಹೇಳ್ತಿದ್ದಾರೆ. ಸೊ ಖಂಡಿತವಾಗ್ಲೂ ನಾನು ಇನ್ನೊಂದು ಮದುವೆ ಆಗೋದ್ರಲ್ಲಿ ತಪ್ಪಿಲ್ಲ, ಇನ್ನೊಂದು ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ನಟಿ ಮೇಘನಾ ರಾಜ್ ರವರು ಹೇಳಿದ್ದಾರೆ. ಸೊ ಅಷ್ಟಕ್ಕೂ ಹುಡುಗ ಯಾರು, ಏನಾಯ್ತು, ಇವರು ಒಂದು ಗಂಡನ ನೋಡಿದ್ದಾರೆ ಅಂತಕ್ಕಂಥದನ್ನ ಕೂಡ ಈ ಒಂದು ವಿಡಿಯೋದಲ್ಲಿ ಒಂದು ಹೇಳ್ಬಿಡ್ತೀನಿ. ಸೊ ಖಂಡಿತವಾಗ್ಲೂ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಯಾಕಪ್ಪ ಅಂತಂದ್ರೆ ಇವರು ಯಾವ ರೀತಿಯಾಗಿ ಒಂದು ಮದುವೆ ಆಗೋದಕ್ಕೆ ವಿಚಾರ ಮಾಡಿದ್ರು, ಅದೇ ರೀತಿ ವಿಜಯ ರಾಘವೇಂದ್ರ ಅವರು ಕೂಡ ಮದುವೆ ಆಗೋಕೆ ವಿಚಾರ ಮಾಡ್ತಾರೆ ಅಂತಕ್ಕಂಥದನ್ನ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ವಿಜಯ ರಾಘವೇಂದ್ರ ಇವರ ಒಂದು ಮದುವೆ ಬಗ್ಗೆ ವದಂತಿಗಳು ಹರಡ್ತಾ ಇದ್ವು. ಸೊ ಅದನ್ನ ವಿಜಯ ರಾಘವೇಂದ್ರ ಅವರು ಕೂಡ ಒಂದು ಸ್ಪಷ್ಟನೆ ನೀಡಿದ್ರು, ನಾನು ಯಾರನ್ನು ಮದುವೆ ಆಗೋದಿಲ್ಲ, ಸೊ ನನಗೆ ಎಲ್ಲವೂ ಕೂಡ ನಾನು ಹೇಳ್ತೀನಿ, ಅವಳು ನಮ್ಮನ್ನ ಬಿಟ್ಟು ಅಗಲಿದ್ರು ಕೂಡ ಸ್ಪಂದನ ಯಾವಾಗ್ಲೂ ನನ್ನ ಜೊತೆನೇ ಇರ್ತಾಳೆ, ಸೊ ಖಂಡಿತವಾಗ್ಲೂ ಅವಳೇ ನನ್ನ ಸರ್ವಸ್ವ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇವರಿಬ್ಬರ ವದಂತಿಗಳು ಕೂಡ ತುಂಬಾ ಅಂದ್ರೆ ಕ್ಲಿಯರ್ ಅನ್ನ ಒಂದು ವಿಜಯ ರಾಘವೇಂದ್ರ ಅವರು ಇವರಿಬ್ಬರ ವದಂತಿಗಳ ಬಗ್ಗೆ ಒಂದು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ರು. ಇನ್ನು ಇವರ ಬಗ್ಗೆ ನೋಡೋದಾದ್ರೆ, ಯಾರನ್ನ ಮದುವೆ ಆಗ್ತಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಖಂಡಿತವಾಗ್ಲೂ ಇವರಿಬ್ಬರು ಒಂದು ಒಳ್ಳೆಯ ವಿಚಾರವನ್ನ ಒಂದು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಯಾರಪ್ಪ ಅಂತಂದ್ರೆ ಯಾರು ಇಬ್ಬರು ಅಂತಕ್ಕಂಥದ್ದಂತ ನೋಡೋದಾದ್ರೆ ಖಂಡಿತವಾಗ್ಲೂ ಮೇಘನಾ ರಾಜ್ ರವರು ಎರಡನೇ ಮದುವೆ ಅತ್ತ ಹೊರಟಿದ್ದಾರೆ. ಕೆಲವೊಂದಿಷ್ಟು ದಿನಗಳ ಕಾಲ ಒಂದು ನನಗೆ ಮದುವೆ ಬೇಡ ಅಂತಕ್ಕಂಥದ್ದನ್ನು ಕೂಡ ಇವರು ಡಿಸೈಡ್ ಮಾಡಿದ್ರು. ಈಗ ಅವರಾಗೆ ನಾನು ಇನ್ನೊಂದು ಮದುವೆ ಆಗ್ತೀನಿ, ನಾನು ಎರಡನೇ ಮದುವೆ ಆಗೋದ್ರಲ್ಲಿ ತಪ್ಪಿಲ್ಲ, ನಾನು ಇನ್ನೊಬ್ಬರ ಲವ್ ಹುಡ್ಕೋದ್ರಲ್ಲಿ ತಪ್ಪಿಲ್ಲ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ನೀವು ಯಾರನ್ನ ಮದುವೆ ಆಗ್ತಿದ್ದಾರೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಖಂಡಿತವಾಗ್ಲೂ ಇನ್ನು ಯಾರು ಅಂತ ಫಿಕ್ಸ್ ಆಗಿಲ್ಲ. ಸೊ ಖಂಡಿತವಾಗ್ಲೂ ಒಂದು ಹುಡುಗರನ್ನ ನೋಡಿದ್ದಾರಂತೆ ಅವರ ತಂದೆ ತಾಯಿ ಅವರು. ಖಂಡಿತವಾಗ್ಲೂ ಇವರು ಕೂಡ ಒಂದು ಒಪ್ಪಿಕೊಳ್ಳುವ ಸಾಧ್ಯತೆ ಇದೆ ಅಂತೆ. ಈ ಬಗ್ಗೆ ಏನಾಗುತ್ತೆ ಅಂತಕ್ಕಂಥದನ್ನ ಕಾದು ನೋಡಬೇಕು ಅಂತಕ್ಕಂಥದನ್ನ ಕೂಡ ಹೇಳಿದ್ದಾರೆ. ಸೊ ಖಂಡಿತವಾಗ್ಲೂ ನಾನು ಅವರನ್ನೇ ಮದುವೆ ಆಗ್ತೀನಿ, ಎರಡನೇ ಒಂದು ಗಂಡ ನನಗೆ ಬೇಕು. ಸೊ ಖಂಡಿತವಾಗ್ಲೂ ನನ್ನ ಮಗನಿಗೂ ಕೂಡ ಫಾದರ್ ಫಿಗರ್ ಬೇಕು ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ನಟಿ ಮೇಘನಾ ರಾಜ್ ರವರು ಒಂದು ಮಾಧ್ಯಮದ ಮುಂದೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಖಂಡಿತವಾಗ್ಲೂ ಇನ್ನು ಕೇವಲ 6 ತಿಂಗಳಲ್ಲಿ ನಾನು ಇನ್ನೊಂದು ಮದುವೆನ ಆಗ್ತೀನಿ ಅಂತಕ್ಕಂಥದನ್ನ ಕೂಡ ಇಲ್ಲಿ ನಟಿ ಮೇಘನಾ ರಾಜ್ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸೊ ಇವರು ಎರಡನೇ ಮದುವೆ ಆಗಬಾರ್ದು ಅಂತಕ್ಕಂಥದ್ದು ಒಂದು ಚಿರಂಜೀವಿ ಫ್ಯಾನ್ಸ್ ಗಳ ಅಭಿಪ್ರಾಯವಾಗಿದೆ. ಯಾಕಪ್ಪ ಅಂತಂದ್ರೆ ಇವರು ಎರಡನೇ ಮದುವೆ ಆದ್ರೆ ಸೊ ಖಂಡಿತವಾಗ್ಲೂ ಚಿರಂಜೀವಿ ಸರ್ಜಾ ಅವರಿಗೆ ಒಂದು ನಂಬಿಕೆಗೆ ದ್ರೋಹ ಮಾಡಿದಂಗೆ ಆಗುತ್ತೆ. ಸೊ ಇಷ್ಟಪಟ್ಟು ಮದುವೆ ಆದಂತವರು ಖಂಡಿತವಾಗ್ಲೂ ಒಬ್ಬರೇ ಇರಬೇಕು, ಅವರು ಯಾವಾಗಲೂ ಇವ್ರ ಜೊತೆ ಇರ್ತಾರೆ ಅಂತಕ್ಕಂಥದನ್ನ ತಿಳ್ಕೊಂಡು ಇವ್ರ ಜೊತೆ ಇರಬೇಕು ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಒಂದು ಅಭಿಮಾನಿಗಳು ಅಂತಂದ್ರೆ ಚಿರಂಜೀವಿ ಸರ್ಜಾ ಅವರ ಅಭಿಮಾನಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸ್ತದೆ ಅನ್ನೋದನ್ನ ಕಮೆಂಟ್ ಮಾಡಿ. ಇವರು ಎರಡನೇ ಮದುವೆ ಆಗಬೇಕಾ ಅಥವಾ ಆಗಬಾರ್ದಾ ಅಂತಕ್ಕಂಥದ್ದನ್ನು ಕೂಡ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದೆ ನೋಡಿಸಿಕೊಂಡು ಅಲ್ಲಿವರೆಗೂ ಬಾಬಾ, ಟೇಕ್ ಕೇರ್, ಸಿ ಯು.